ದುಡಿಯೋಣ ಬಾ ಅಭಿಯಾನದ ಜೊತೆಗೆ ಆರೋಗ್ಯ ಶಿಬಿರ ಬಸವರಾಜ ಐನಾಪುರ. ಮೇ 7ರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆ ಅಡಿಯಲ್ಲಿ ಹೂಳೆತ್ತುವ ಕಾಮಗಾರಿ ಸ್ಥಳದಲ್ಲಿ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಾಗೂ ದುಡಿಯೋಣ ಬಾ ಅಭಿಯಾನವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶೋಭಾ ಮಾಂತೇಶ್ ನವಲಗುಂದ್ ಅವರು ಉದ್ಘಾಟಿಸಿದರು. ಆರೋಗ್ಯ ಶಿಬಿರದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಗ್ರಾಮೀಣ ಜನರು ಕೂಲಿ ಕೆಲಸವನ್ನು ಅವಲಂಬಿಸಿದ್ದಾರೆ, ನರೇಗಾ ಕೆಲಸವನ್ನು ಅವಲಂಬಿಸಿದ್ದಾರೆ. ಮೇ 1ನೇ ತಾರೀಕಿನಿಂದ ದುಡಿಯೋಣ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು, ತಾಲೂಕಿನ 37 ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಗಳಲ್ಲಿ ದುಡಿಯೋಣ ಬಾ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು, ಮನೆ ಮನೆಗೆ ಭೇಟಿ ಕಾರ್ಯಕ್ರಮ ಮುಖಾಂತರ ಗ್ರಾಮೀಣ ಜನರಿಂದ ಕೂಲಿ ಬೇಡಿಕೆಯನ್ನು ಪಡೆದುಕೊಂಡು ನಿರಂತರವಾಗಿ ಕೆಲಸ ನೀಡುವುದಾಗಿ ಹೇಳಿದರು. ಗ್ರಾಮೀಣ ಜನರು ಇನ್ನೂ ಹೆಚ್ಚಾಗಿ ಕೂಲಿ ಕೆಲಸದಲ್ಲಿ ತೊಡಗಿಕೊಳ್ಳಲು ತಿಳಿಸಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತ್ರಿ ಯೋಜನೆಯಲ್ಲಿ ಗ್ರಾಮ ಆರೋಗ್ಯ ಶಿಬಿರಗಳನ್ನು ಆಯೋಜಿಸಿದ್ದು, ನರೇಗಾ ಕೂಲಿ ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ 1 ತಿಂಗಳ ಕಾಲ ನಿರಂತರವಾಗಿ 1 ತಿಂಗಳ ಕಾಲವರೆಗೂ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ತಮಗೆ ಕೆಲಸ ನೀಡಿರುವ ಜೊತೆಗೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಎಂದರು. ತದನಂತರ ನರೇಗಾ ಯೋಜನೆಯಲ್ಲಿ ಪ್ರತಿ ಆಹಾರ ಕುಟುಂಬಕ್ಕೆ 100 ದಿವಸದ ಕೆಲಸವನ್ನು ನಿಗದಿಪಡಿಸಲಾಗಿದ್ದು, ಅದರಂತೆ ಪ್ರತಿ ಮಾನವ ದಿನಕ್ಕೆ 370 ರೂಪಾಯಿಗಳನ್ನು ನಿಗದಿಪಡಿಸಲಾಗಿದ್ದು ಮತ್ತು ಬೇಸಿಗೆ ಅವಧಿಯಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಕೆಲಸದ ಪ್ರಮಾಣದಲ್ಲಿ 30% ರಿಯಾಯಿತಿಯನ್ನು ಸಹ ನೀಡಿದೆ. ಇದರೊಂದಿಗೆ ಹಿರಿಯ ನಾಗರಿಕರಿಗೆ ಹಾಗೂ ವಿಶೇಷ ಚೇತನರಿಗೆ ರಿಯಾಯಿತಿ ನೀಡಲಾಗಿದೆ ಎಂದು ಕರೆ ನೀಡಿದರು. ಪ್ರತಿಯೊಂದು ಕುಟುಂಬಕ್ಕೆ ನರೇಗಾ ಯೋಜನೆಯಿಂದ 106 ದಿವಸಗಳ ಕೂಲಿ ಕೆಲಸ ಭದ್ರತೆ ನೀಡುತ್ತದೆ. ಕಳೆದ ಏಪ್ರಿಲ್ ತಿಂಗಳಿನಿಂದ ಕೂಲಿ ದರವು ಕೂಡ 370 ರೂಪಾಯಿ ಹೆಚ್ಚಳವಾಗಿದೆ ಹಾಗೂ ನರೇಗಾ ಯೋಜನೆ ಸೌಲಭ್ಯಗಳ ಕುರಿತು ಹಾಗೂ ಪ್ರಧಾನಮಂತ್ರಿ ಜೀವನ್ ಸುರಕ್ಷಾ ಬಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಜೀವನ ಜ್ಯೋತಿ 2 ಇನ್ಶೂರೆನ್ಸ್ಗಳು ಕಡ್ಡಾಯವಾಗಿ ಎಲ್ಲ ಕೂಲಿ ಕಾರ್ಮಿಕರು ಮಾಡಿಸಿಕೊಳ್ಳುವಂತೆ ತಾಲೂಕಾ ಪಂಚಾಯಿತಿ ಐಇಸಿ ಸಂಯೋಜಕ ಕಲ್ಮೇಶ್ ಹಾಗೇದ ತಿಳಿಸಿದ್ರು. ಆ ಕೆಲಸಕ್ಕೆ ಬರಬೇಕು. ನೀವು ಗೈರಾದ್ರೆ ಅಂದ್ರೆ ನಿಮ್ಮ ಒಂದು ಡೇ ಏನಾಗುತ್ತೆ, ನಿಮ್ಗೆ ಲಾಸ್ ಆಗ್ತದೆ. ಯಾಕಂದ್ರೆ ನಿಮ್ಗೆ ಹಾಕಿಬಿಟ್ಟಿರ್ತೀವಿ, NMR ಹಾಕಿಬಿಟ್ಟಿರ್ತೀವಿ. ನೀವು ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಒಂದು 100 ದಿವಸದೊಳಗೆ 1 ದಿವಸ ನಿಮ್ಗೆ ಏನಾಗುತ್ತೆ, ಲಾಸ್ ಆಗಿಬಿಡುತ್ತೆ. ನಾವು ಒಂದು 100 ದಿನ ಮಾಡಿಲ್ರಿ, ನಮ್ಗೆ ಇಷ್ಟ ದಿನ ಪಗಾರ ಬಂದೈತಿ, ಇನ್ನೂ ಹೆಚ್ಚಿನ ಪಗಾರ ಬಂದೈತಿ ಆಗೋದಿಲ್ಲ. ಯಾಕಂದ್ರೆ ನೀವು ಒಂದ್ಸಲ ನಿಮ್ಗೆ ಇಲ್ಲಿ NMR ಹಾಕಿ ನಿಮ್ಗೆ ಇದು ಮಾಡಿಬಿಟ್ರೆ ನೀವು ಡೇ ನೀವು ಬರಬೇಕು. ಬರಲಿಲ್ಲ ಅಂದ್ರೆ ಒಂದು 100 ದಿವಸ ಒಂದಿನ ಏನಾಗಪ್ಪ ಅಂದ್ರೆ ಕಡಿಮೆ ಆಗ್ತದೆ. ನೋಡ್ರಿ, ನಾವು ಚೆಕ್ ಮಾಡಿರಿ, ಬೇಕಾದ್ರೆ ನಮ್ಮ ಕುಟುಂಬ ನಾವು ಎಷ್ಟು ಜನ 100 ಜನ ಕೆಲಸ ಕೊಟ್ಟಿರಿ, 80 ಜನ ಕೊಟ್ಟಿರಿ, 70 ಜನ ಕೊಟ್ಟಿರಿ ಅಂತ ನೀವು ಹೇಳಿದ್ರು ಆಗೋದಿಲ್ಲ. ಹಂಗಾಗಿ ನಿಮ್ದು NMR ಹಾಕಿದ್ರೆ ದಯವಿಟ್ಟು ಏನು ಮಾಡ್ಬೇಕು, ನೀವು ನಿರಂತರವಾಗಿ ಇಲ್ಲಿ ಬರಬೇಕು. ಆನಂತರ ನಿಮ್ಗೆ ಅಳತೆ ಎಷ್ಟೈತಲ್ಲ ಆ ನಿಗದಿಪಡಿಸಿದ ಅಳತೆ ತಕ್ಕಂತೆ ಕೆಲಸ ಮಾಡೋದು. ಸರ್ಕಾರ ನಿಗದಿಪಡಿಸಿದ್ದು ಒಬ್ಬ ಸಾಮಾನ್ಯ ವ್ಯಕ್ತಿ, ಪುರುಷ ಮತ್ತು ಮಹಿಳೆ ಎಲ್ಲರೂ ಲಕ್ಷ್ಯಕ್ಕೆ ಇಟ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಕೆಲಸ ಮಾಡ್ಬೋದು ಅಷ್ಟಕ್ಕೆ ಮಾತ್ರ ನಿಗದಿ ಮಾಡಿದೈತೆ ಕೆಲಸ. ನಾವು ಬೇರೆ ಕಡೆಯಲ್ಲಿ ಬೇರೆ ಕೂಲಿ ಕೆಲಸಕ್ಕೆ ಹೋಗ್ತೀವಿ, ಅವ್ರು ಹೇಳಿದಷ್ಟು ಕೆಲಸ ಮಾಡೋದಿರೈತಿ ಅಥವಾ ಅವ್ರು ಒತ್ತಡಗಳಿರ್ತಾವೆ. ಇಲ್ಲೇನು ಹಂಗಿಲ್ಲ, ಸರ್ಕಾರದ ಕೆಲಸ ಐತಿ. ಆದ್ರೆ ಅದು ಇನ್ನೊಂದು ಜವಾಬ್ದಾರಿ ನಮಗಿರಲಿ. ಸರ್ಕಾರ ನಮ್ಗೆ ಕೆಲಸ ಕೊಡತ್ತಪ್ಪ ಅಂದ್ರೆ ಎಷ್ಟು ನಿಗದಿಪಡಿಸೈತಿ ಅಷ್ಟು ಕೆಲಸ ನಾವು ಮಾಡಬೇಕು. ಯಾಕಂದ್ರೆ ಕೆಲವು ಕಡೆ ನಾನು ನೋಡ್ತೀನಿ, ನಿಮ್ಮ ಮನೆಗೆ ಕೆಲಸ ಕೊಡ್ತೀರೇನು, ಸರ್ಕಾರ ಕೆಲಸ ಐತಿ, ನಾನು ಇಷ್ಟ ಮಾಡ್ತೀನಿ ಅನ್ನೋರು ಕೊಡಲ್ಲ. ಹಂಗೆ ಮಾಡಿದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ. ಸರ್ಕಾರ ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಾಧ್ಯ ಐತಿ ಅಷ್ಟನ್ನ ನಿಗದಿಪಡಿಸೈತಿ. ಗಂಡ್ಮಕ್ಳು ಮತ್ತು ಹೆಣ್ಮಕ್ಳು ಎಲ್ಲರನ್ನೂ ಲಕ್ಷ್ಯಕ್ಕೆ ಇಟ್ಕೊಂಡು ಮತ್ತು ಅದ್ರಾಗ ಬೇರೆ ಬೇರೆ ರಿಯಾಯಿತಿಗಳದಾವ. ಈಗ ಬೇಸಿಗೆ ಸಮಯದಲ್ಲಿ 30% ರಿಯಾಯಿತಿ ಐತಿ. ಗರ್ಭಿಣಿ ಸ್ತ್ರೀಯರಿದ್ರಂದ್ರೆ ಅಥವಾ ವಯೋವೃದ್ಧರಿದ್ರೆ, ವಿಕಲಚೇತನರಿದ್ರಂದ್ರೆ ಅವ್ರಿಗೆ ಕೆಲಸದಲ್ಲಿ ರಿಯಾಯಿತಿ ಐತಿ. ಇಷ್ಟೆಲ್ಲ ರಿಯಾಯಿತಿಗಳು ತೊಗೊಂಡು ಇಷ್ಟು ಕೂಡ ಮಾಡ್ಲಾರ್ದಂತ ಕೆಲವೊಬ್ರು ಏನಿರ್ತಾರಪ್ಪ ಅಂದ್ರೆ ಬಂದು ಹೆಂಗೋ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗೋರು ಇರ್ತಾರು. ಹಂಗೆ ಏನಾದರೂ ಮಾಡಿದ್ರೆ ಅಂದ್ರೆ ನೀವು ಎಷ್ಟು ಮಾಡಿರ್ತೀರಿ ಅಷ್ಟನ್ನ ಅಳತೆ ತೊಗೊಂಡು ಅಷ್ಟು ಪಗಾರ ಕೂಡ ನಿಮ್ದು ಏನಾಗತ್ತಪ್ಪ ಅಂದ್ರೆ ಕಡಿಮೆ ಆಗ್ತದೆ. ನಮ್ಮ ಸರ್ಕಾರ ಎಷ್ಟು ನಿಗದಿಪಡಿಸೈತಿ ಅಷ್ಟು ಕೆಲಸ ಮಾಡಬೇಕು. ಸರ್ಕಾರ ಏನೆಲ್ಲ ಸೌಲಭ್ಯಗಳನ್ನ ಎಲ್ಲ ಸೌಲಭ್ಯಗಳನ್ನ ಏನು ಕೂಲಿ ಕಾರ್ಮಿಕರ ಸೌಲಭ್ಯ ಏನು ಕೊಡ್ಬೇಕೈತಿ ಎಲ್ಲ ಸೌಲಭ್ಯಗಳನ್ನ ಸರ್ಕಾರ ಕೊಡ್ಲಿಕ್ಕೈತಿ. ನಿಮ್ಮ ಕೃಷಿ ಮನೆ ವ್ಯವಸ್ಥೆ ಮಾಡಿಬಿಟ್ಟೈತಿ. ಯಾರಾದ್ರೂ ನಿಮ್ಮ ಮಕ್ಕಳಲ್ಲಿ ಕೃಷಿ ಅಲ್ಲಿ ಬಿಟ್ಟು ಬರ್ಬೋದು. ಕೆಲಸದ ಸ್ಥಳದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಪ್ರಥಮ ಚಿಕಿತ್ಸೆ ಬೆಳೆಯ ವ್ಯವಸ್ಥೆ ಆಗಿರ್ಬೋದು, ಇಂಥ ಹೆಲ್ತ್ ಕ್ಯಾಂಪ್ಗಳಾಗಿರ್ಬೋದು, ಇಂಥವೆಲ್ಲವನ್ನೂ ಮಾಡ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಇದರ ಎಲ್ಲ ಈ ಗ್ರಾಮಸ್ಥರು, ಈ ಗ್ರಾಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಜನ ಸೌಲಭ್ಯ ಪಡ್ಕೊಳ್ಬೇಕು. ಈ ಆರೋಗ್ಯ ಏನು ಬಂದಿದೆ ಪ್ರತಿಯೊಬ್ಬರು ಕೂಡ ನಿಮ್ಮ ವರ್ಷದಿಂದ ತಪಾಸಣೆ ಮಾಡ್ಕೊಳ್ರಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸ್ಕೊಳ್ರಿ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ. ಈ ಸಂದರ್ಭದಲ್ಲಿ ಮಾನ್ಯ ಸಹಾಯಕ ನಿರ್ದೇಶಕರು ಶೇಖರ್ ಹಿರೇಸೋಮಣ್ಣನವರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಲ್ತೇಶ ದಾಸಪ್ಪನವರ್, ತಾಂತ್ರಿಕ ಸಂಯೋಜಕ ಮಹೇಶ್ ತಳ್ವಾರ್ ಹಾಗೂ ಟಿಇಎ ಬಸವರಾಜ ಸೊಪ್ಪೆಡ್ಲ, ಕೃಷಿ ಇಲಾಖೆಯ ನವೀನ್ ಕುಮಾರ್ ಪಾಟೀಲ್, ಸಿಎಚ್ಒ ವೆಂಕಟೇಶ್ ಲವಾಣಿ, ಆಶಾ ಕಾರ್ಯಕರ್ತೆಯರು, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜಾವೂರು ಹಾಗೂ ಡಿಇಒ ಹಾಗೂ ಸಿಬ್ಬಂದಿ ವರ್ಗ, ಆರೋಗ್ಯ ಇಲಾಖೆಯವರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.